ಇನ್ನು ಚಾಮರಾಜನಗರ ಕ್ಷೇತ್ರ ಅಂತ ಬಂದಾಗ ಶತಾಯಗತಾಯ ಅದನ್ನ ಗೆಲ್ಲೇಬೇಕು ಮತ್ತು ತೀರಾ ಪರ್ಸನಲ್ ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯ ಅದನ್ನ ತಗೊಂಡು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಮಾತನಾಡಿಸೋದು, ಓಲೈಕೆ ಮಾಡೋದು, ಅವರ ಕುಟುಂಬಸ್ಥರನ್ನ ತಮ್ಮ ಪಕ್ಷದ ಕಡೆಗೆ ಸೆಳೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ರು. ಇದಾಗ್ತಾ ಇದ್ದಂತೆ ಬೆಳವಣಿಗೆಯ ನಡುವೆ ಎಚ್ಚುತ್ತಾ ಬಿಜೆಪಿ ಒಬ್ಬ ಅಳಿಯನನ್ನ, ಶ್ರೀನಿವಾಸ್ ಪ್ರಸಾದ್ ಅವರ ಒಬ್ಬ ಅಳಿಯನನ್ನ ನೆನೆ ಸಮಾವೇಶದ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಳ್ಳುವಂತೆ ಮಾಡಿದ್ರು. ಬಟ್ ಮತ್ತೊಬ್ಬ ಅಳಿಯನನ್ನ ಇದೀಗ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದು ಬಿಜೆಪಿಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಬಹುದು ನೋಡ್ತಾ ಹೋಗೋಣ. ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ನಡೆ ಇನ್ನೂ ಕುತೂಹಲ. ಏಪ್ರಿಲ್ 17ರಂದು ನಂಜನಗೂಡಿನಲ್ಲಿ ಅಭಿಮಾನಿಗಳಿಂದ ಸಭೆ. ಬಿಜೆಪಿಯಲ್ಲಿ ಉಳಿಬೇಕಾ, ಕಾಂಗ್ರೆಸ್ ಸೇರ್ಬೇಕಾ ಅಂತ ಅಭಿಪ್ರಾಯ ಸಂಗ್ರಹ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಹತ್ತಿರ ಆಗ್ತಾ ಇರುವಷ್ಟು ಟ್ವಿಸ್ಟ್ಗಳು ಪಡ್ಕೊಳ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿ ಮಾಡುವ ಮೂಲಕ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ರು. ಈ ವೇಳೆ ಶ್ರೀನಿವಾಸ್ ಪ್ರಸಾದ್ ಕೂಡ ಹಳೆಯದನ್ನೆಲ್ಲ ಮರೆತು ಪ್ರೀತಿಯಿಂದ ಮಾತನಾಡಿದ್ರು. ಈ ನಡುವೆ ಬಿಜೆಪಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ಅವರನ್ನ ಬಿಜೆಪಿ ಕಡೆಗಣಿಸಿದೆ. ಮುಂದೇನು ಅನ್ನೋ ಆಲೋಚನೆಯಲ್ಲಿ ಡಾಕ್ಟರ್ ಮೋಹನ್ ಅಭಿಮಾನಿಗಳಿದ್ದಾರೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಶ್ರೀನಿವಾಸ್ ಪ್ರಸಾದ್ ಆರೋಗ್ಯವನ್ನ ವಿಚಾರಿಸಿ ಮೋದಿ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನಿಸಿದ್ರು. ಜೊತೆಗೆ ಅಳಿಯ ನಂಜನಗೂಡಿನ ಮಾಜಿ ಶಾಸಕ ಬಿಜೆಪಿಯಲ್ಲೇ ಆಕ್ಟಿವ್ ಆಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಆದರೆ ಮತ್ತೊಬ್ಬ ಅಳಿಯ ಡಾಕ್ಟರ್ ಮೋಹನ್ ಮೈಸೂರು, ಚಾಮರಾಜನಗರ ಭಾಗದ ಅಭಿಮಾನಿಗಳು ನಂಜನಗೂಡಿನಲ್ಲಿ ಏಪ್ರಿಲ್ 17ರಂದು ಸಭೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಇವತ್ತು ಡಾಕ್ಟರ್ ಮೋಹನ್ ಸ್ನೇಹ ಬಳಗ ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆ, ನಾವು ಡಾಕ್ಟರ್ ಮೋಹನ್ ಈ ಒಂದು ಚುನಾವಣೆಯಲ್ಲಿ ಪ್ರಮುಖ ಬಿಜೆಪಿಯ ಹೈಕಮಾಂಡ್ ಮತ್ತೆ ರಾಜ್ಯ ಮಟ್ಟದ ನಾಯಕರುಗಳು ಅವ್ರ ಜೊತೆ ಮಾತುಕತೆ ಆಡಿ ಅವ್ರನ್ನ ನೀವು ಹೋಗಿ ಕೆಲಸ ಮಾಡಿ ಅಂತ ಹೇಳದೇ ಇರ್ಬೋದು ಅಥವಾ ಏನು ಕಡೆಗಣಿಸಿದ್ದಾರೆ ಅನ್ನೋ ಒಂದು ಕಾರಣದಿಂದ ನಮ್ಮೆಲ್ಲ ಅವರ ಬೆಂಬಲಿಗರು ಹಾಗೂ ಸ್ನೇಹ ಬಳಗ ಈ ಎರಡು ಜಿಲ್ಲೆಯ ಜನ ತುಂಬಾ ಪ್ರೆಷರ್ ಆಗ್ತಾ ಇದೆ. ನಾಳಿದ್ದು ಬುಧವಾರ ಒಂದು ಸಭೆಯನ್ನ ನಂಜನಗೂಡಲ್ಲಿ ಕರೆದು ಡಾಕ್ಟರ್ ಬಂದು ಆ ದಿವಸಕ್ಕೆ ತಮ್ಮ ಒಂದು ತೀರ್ಮಾನವನ್ನು ಹೇಳಬೇಕು. ಇನ್ನು ಡಾಕ್ಟರ್ ಮೋಹನ್ ಚಾಮರಾಜನಗರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ರು. ಟಿಕೆಟ್ಗಾಗಿ ಸರ್ಕಾರಿ ಉದ್ಯೋಗ ಕೂಡ ತೊರೆದಿದ್ರು. ಟಿಕೆಟ್ ಸಿಗದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕಿಸಿದ್ರು. ಆದ್ರೆ ಕಾಂಗ್ರೆಸ್ನಿಂದಾನೂ ಸಕಾರಾತ್ಮಕ ಭರವಸೆ ಸಿಗದ ಹಿನ್ನೆಲೆಯಲ್ಲಿ ಒಂದು ಪತ್ರಿಕಾ ಹೇಳಿಕೆಯನ್ನ ರಿಲೀಸ್ ಮಾಡಿ ತಾನು ಬಿಜೆಪಿಯಲ್ಲೇ ಉಳ್ಕೋತೀನಿ ಅಂತ ಅಂದಿದ್ರು. ಆದ್ರೆ ಚಾಮರಾಜನಗರ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ರಾಜ್ಯ ನಾಯಕರು ಕರೆದಿಲ್ಲ, ಪಕ್ಷದಿಂದ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅಭಿಮಾನಿಗಳಿಗೋಸ್ಕರ ಮುಂದಿನ ನಡೆ ಬಗ್ಗೆ ನಿರ್ಧರಿಸ್ತೀನಿ ಅಂತ ಸಭೆಯನ್ನ ಕರೆಯಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡ್ನಲ್ಲಿ ಅಭಿಮಾನಿಗಳ ಸಭೆ ನಡೆಯಲಿದೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಕುಟುಂಬದ ರಾಜಕಾರಣ ಕುತೂಹಲಕ್ಕೆ ಕಾರಣವಾಗಿದೆ. ಒಬ್ಬ ಅಳಿಯ ಹರ್ಷವರ್ಧನ್ ಬಿಜೆಪಿಯಲ್ಲೇ ಉಳಿದು ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸ್ತಾ ಇದ್ರೆ, ಮತ್ತೊಬ್ಬ ಅಳಿಯ ಡಾಕ್ಟರ್ ಮೋಹನ್ ಅಭಿಮಾನಿಗಳ ಸಭೆ ಕರೆದು ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದು ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿದೆ. ಇನ್ನು ಡಾಕ್ಟರ್ ಮೋಹನ್ ಬಿಜೆಪಿಯಲ್ಲೇ ಉಳ್ಕೋತಾರಾ, ಬೇರೆ ಪಕ್ಷದತ್ತ ಮುಖ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.